ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಿಂದಿನ ತರಗತಿಯಲ್ಲಿ ನಾವು ಗಣಿತ ಪಠ್ಯ ಪುಸ್ತಕದಲ್ಲಿ 4ನೇ ಅಧ್ಯಾಯವಾದಂತಹ ವರ್ಗ ಸಮೀಕರಣಗಳು. ಸೊ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ ರೀತಿಯ ಕ್ವಶನ್ಸ್ ಗಳನ್ನ ತೆಗಿಬಹುದು ಅನ್ನೋದನ್ನ ನೋಡಿದ್ವಿ ಮಕ್ಕಳೇ. ಸೊ ಹಿಂದಿನ ಕ್ಲಾಸ್ ಅಲ್ಲಿ ನಾವು 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಸೊ ಈ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೋದು ಅನ್ನೋದನ್ನ ನೋಡಿದ್ವಿ. ಸೊ ಹಾಗೆ 3 ಅಂಕದ ಪ್ರಶ್ನೆಗಳನ್ನು ಕೂಡ ನೋಡ್ಕೊಂಡ್ ಬಂದಿದ್ವಿ ಮಕ್ಕಳೇ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಮಾಡೋಣ, 3 ಅಂಕದ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಓಕೆ, ಸೊ 12 ಪ್ರಶ್ನೆಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಸಾಲ್ವ್ ಮಾಡಿದ್ವಿ. 13ನೆಯ ಪ್ರಶ್ನೆಯನ್ನ ಗಮನಿಸಿ. 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365. ಆ ಪೂರ್ಣಾಂಕಗಳನ್ನ ಕಂಡುಹಿಡಿಯಿರಿ. ಸೊ ಇದು ಹೇಳಿಕೆಯ ರೂಪದ ಸಮಸ್ಯೆ ಮಕ್ಕಳೇ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 2 ಅನುಕ್ರಮ ಸಂಖ್ಯೆಗಳನ್ನ, ಧನ ಸಂಖ್ಯೆಗಳನ್ನ ನಾವು ಎಕ್ಸ್ ಹಾಗೂ ಎಕ್ಸ್ ಪ್ಲಸ್ 1 ಅಂತ ಇಟ್ಕೊಳ್ಳೋಣ. ಸೊ ಎಕ್ಸ್ ಪ್ಲಸ್ 1. ಓಕೆ, ಸೊ ಇವುಗಳ ವರ್ಗಗಳ ಮೊತ್ತವು, ಏನಿರುತ್ತೆ ಹೇಳಿ, 365 ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹೇಳಿಕೆಯನ್ನ ನಾವು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಸೊ ಈಗ ಇದನ್ನ ನಾವು ವಿಸ್ತರಿಸಿ ಬರೆಯೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಆಗತ್ತೆ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಬಿ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ 1 ಆಗತ್ತೆ, ಪ್ಲಸ್ 2x ಇಸ್ ಈಕ್ವಲ್ ಟು 365. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸಜಾತಿಯ ಪದಗಳನ್ನ ಕೂಡಿಸಿದಾಗ 2x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಮೈನಸ್ 365 ಈಸ್ ಈಕ್ವಲ್ ಟು 0. ಓಕೆ, ಸೊ ಇದೇನಾಯ್ತು, 2x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಮೈನಸ್ 365 ಏನಾಗುತ್ತೆ, 364 ಈಸ್ ಈಕ್ವಲ್ ಟು 0. ಸೊ ಇದನ್ನ ನಾವು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರ್ದಿದ್ದೇವೆ ಮಕ್ಕಳೇ. ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಬಂದಿದೆ. ಸೊ ಈಗ ನಾವು ಎಕ್ಸ್ ಅನ್ನ ಕಂಡುಹಿಡಿಬೇಕು. ಸೊ ಇದನ್ನ ಹೇಗ್ ಮಾಡ್ತೇವೆ, ಸೊ ಇದನ್ನ ಅಪವರ್ತಿಸುವ ಮೂಲಕ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿತೇವೆ ಮಕ್ಕಳೇ. ಸೊ ಇಲ್ಲಿ ಅಪವರ್ತಿಸೋದು, ಮಧ್ಯದ ಪದವನ್ನ ಒಡಿಬೇಕು ಅಲ್ವಾ. ಸೊ ಅದು ಹೇಗಿರ್ಬೇಕು ನೋಡಿ, ಈ ಮಧ್ಯದ ಪದವನ್ನ ಒಡೆಯೋ ಮೊದಲು ಈ ಒಂದು ವರ್ಗ ಸಮೀಕರಣವನ್ನ ಗಮನಿಸಿ ಮಕ್ಕಳೇ. ಸೊ ಈ ಒಂದು ವರ್ಗ ಸಮೀಕರಣ ಏನಾಗತ್ತೆ ಹೇಳಿ, 2ರಿಂದ ಭಾಗ ಆಗ್ತಾ ಇದೆ ಅಲ್ವಾ. ಸೊ ಈ ಒಂದು ಒಟ್ಟು ಪದಗಳೇನಾಗತ್ತೆ ಹೇಳಿ 2ರಿಂದ ಭಾಗ ಆಗತ್ತೆ. ಸೊ ಹಾಗಾದ್ರೆ ಈ ಒಂದು ಸಮೀಕರಣವನ್ನ ನಾವು 2ರಿಂದ ಭಾಗಿಸಿದಾಗ ಸೊ ನಮ್ಗೇನ್ ದೊರೆಯುತ್ತೆ ಮಕ್ಕಳೇ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಬಂದ್ರೆ 2 ಎಂಟ್ಲೆ 16, 2 2 4, 182 ಈಸ್ ಈಕ್ವಲ್ ಟು 0. ಸೊ ಇನ್ನಷ್ಟು ಇದನ್ನ ಸಿಂಪ್ಲಿಫೈ ಮಾಡಿದ್ದೇವೆ. ಸೊ ಈಗ ನಾವು ಮಧ್ಯದ ಪದವನ್ನ ಒಡಿಬೇಕು. ಸೊ ನೋಡಿ 182 ಅಲ್ವಾ. ಸೊ ನಮ್ಗಿಲ್ಲಿ 2 ಸಂಖ್ಯೆಗಳು, ಆ ಸಂಖ್ಯೆಗಳು ಹೇಗಿರ್ಬೇಕು ಮಕ್ಕಳೇ, ಅವುಗಳನ್ನ ಗುಣಿಸಿದಾಗ ನಮ್ಗೆ 182 ಸಿಗ್ತಾ ಇರ್ಬೇಕು. ಅದೇ ಸಂಖ್ಯೆಯನ್ನ ಕೂಡಿ ಅಥವಾ ಕಳೆದಾಗ ನಮ್ಗೆ 1 ಸಿಗ್ಬೇಕು ಅಲ್ವಾ. ಸೊ ಆ ರೀತಿಯಲ್ಲಿ ನಾವು ಪದಗಳನ್ನ ಒಡಿಬೇಕಾಗತ್ತೆ, ಈ ಒಂದು ಸಂಖ್ಯೆಯನ್ನ ಒಡಿಬೇಕು ಮಕ್ಕಳೇ. ಹಾಗಾದ್ರೆ ಏನಾಗತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಮೈನಸ್ 13x. ಯಾಕಂದ್ರೆ ಇಲ್ಲಿ 14 ಗುಣಿಸು 13 182, 14 ಮೈನಸ್ 13 ಏನಾಗತ್ತೆ ಹೇಳಿ, 1x ದೊರಕತ್ತೆ ಅಲ್ವಾ. ಸೊ ನೋಡಿ ಇಲ್ಲಿ ಚಿಹ್ನೆಯನ್ನ ಯಾವತ್ತೂ ಬದಲು ಮಾಡಬೇಡಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ, ಪ್ಲಸ್ ಮೈನಸ್ ಕಳಿವಾಗ ನಿಮ್ಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಸಂಖ್ಯೆಯನ್ನ ಬದಲು ಮಾಡಬೇಡಿ. ಸೊ ಈ ಇನ್ನೊಂದು ಸಂಖ್ಯೆ ಇರತ್ತಲ್ವಾ, ಸೊ ಅಲ್ಲಿ ನೀವು ಚಿಹ್ನೆಗಳನ್ನ ಬದಲು ಮಾಡಿ ಕೂಡಿ ಅಥವಾ ಕಳಿಯೋದು ಮಾಡ್ಬೇಕು ಮಕ್ಕಳೇ. ಓಕೆ, ಸೊ ಮೈನಸ್, ಸೊ ಈ ಚಿಹ್ನೆಯು ಕೂಡ ಹಾಗೆ ಇರುತ್ತೆ, 182 ಈಸ್ ಈಕ್ವಲ್ ಟು 0. ಸೊ ಈ 2 ಪದದಲ್ಲಿರುವ ಸಾಮಾನ್ಯ ಪದವನ್ನ ಹೊರಗಿಟ್ಕೊಳ್ಳೋಣ. ಸೊ ಏನಾಗತ್ತೆ, ಎಕ್ಸ್ ಹೊರಗಡೆ ಉಳಿದ್ರೆ ಎಕ್ಸ್ ಪ್ಲಸ್ 14, ಸೊ ಇಲ್ಲಿ ಮೈನಸ್ 13 ಬರುತ್ತೆ. ಯಾಕಂದ್ರೆ 13 182, ಸೊ ಇದು 2 ಒಂದೇ ಟೇಬಲ್ಸ್ ಅಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ 13ಅನ್ನ ಹೊರಗಿಟ್ಕೊಂಡಾಗ ಎಕ್ಸ್ ಪ್ಲಸ್, ಸೊ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ನೋಡಿ ಸರಿ ಆಗುತ್ತೆ.
ಸೊ ಈಗ ಇದೇನಾಗುತ್ತೆ 14 ಈಸ್ ಈಕ್ವಲ್ ಟು 0. ಸೊ ಈಗ ನಾವಿಲ್ಲಿ ಇದನ್ನ ಈಕ್ವಲ್ ಟು 0 ಅಥವಾ ಈ ಎರಡು ಪದದಲ್ಲಿರುವ ಸಾಮಾನ್ಯ ಪದವನ್ನ ಹೊರಗಿಟ್ಕೊಂಡಾಗ ಸೊ ಇಲ್ಲಿ ಎಕ್ಸ್ ಮೈನಸ್ 13 ಇಂಟು ಏನಾಗುತ್ತೆ ಹೇಳಿ ಎಕ್ಸ್ ಪ್ಲಸ್ 14. ಓಕೆ, ಇಸ್ ಈಕ್ವಲ್ ಟು 0. ಸೊ ಈಗ ಇಲ್ಲಿ ಇದನ್ನ ಈಕ್ವಲ್ ಟು 0 ಮಾಡಿದಾಗ ಏನಾಗುತ್ತೆ ಎಕ್ಸ್ ಮೈನಸ್ 13 ಇಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 14 ಈಸ್ ಈಕ್ವಲ್ ಟು 0 ಆಗುತ್ತೆ ಮಕ್ಕಳೇ. ಸೊ ಎಕ್ಸ್ ಈಸ್ ಈಕ್ವಲ್ ಟು 13 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 14 ಆಯ್ತು. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಹೇಳಿದ್ದಾರೆ ಅವರು, ಧನ ಪೂರ್ಣಾಂಕಗಳು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಕ್ಸ್ ಏನಾಗಿರ್ಬೇಕು ಹೇಳಿ, ಧನಾತ್ಮಕವಾಗಿರ್ಬೇಕು ಅಲ್ವಾ. ಸೊ ಹಾಗಾಗಿ ಎಕ್ಸ್ ಈಸ್ ಈಕ್ವಲ್ ಟು 13. ಹಾಗಾದ್ರೆ ಇಲ್ಲಿ ಮೊದಲನೆಯ ಪೂರ್ಣಾಂಕ ಯಾವ್ದಾಯ್ತು ಹೇಳಿ, 13. ಸೊ ಅನುಕ್ರಮವಾಗಿರೋದು ಅಂದ್ರೆ ಎಕ್ಸ್ ಪ್ಲಸ್ 1 ಏನಾಗತ್ತೆ, ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 13 ಪ್ಲಸ್ 1 ಈಸ್ ಈಕ್ವಲ್ ಟು 14 ಆಯ್ತು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಈ ಪೂರ್ಣಾಂಕಗಳು ಅಂದ್ರೆ ಕೊಟ್ಟಿರುವ ಹೇಳಿಕೆಯಲ್ಲಿ ಪೂರ್ಣಾಂಕಗಳು ಯಾವ್ದಾಯ್ತು ಮಕ್ಕಳೇ, ಅನುಕ್ರಮ ಪೂರ್ಣಾಂಕಗಳು 13 ಮತ್ತು 14 ಆಗತ್ತೆ ಮಕ್ಕಳೇ. ಓಕೆ, ಸೊ ಇದು ಇದರ ಸೊಲ್ಯೂಷನ್. ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 14ನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ನಾವು ಕೊಟ್ಟಿರುವ ಹೇಳಿಕೆಯನ್ನ ಬೀಜಗಣಿತದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸೊ ಇಲ್ಲಿ ನಮಗೆ ಎರಡು ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ಎರಡು ಬೇರೆ ಬೇರೆ ಸಂಖ್ಯೆಗಳು. ಸೊ ಅದನ್ನ ನಾವು ಎಕ್ಸ್ ಮತ್ತು ವಾಯ್ ಅಂತ ತಗೊಳ್ಳೋಣ. ಓಕೆ, ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವಾಯ್ ಆಗಿರಲಿ. ಸೊ ಇಲ್ಲಿ ಹೇಳಿಕೆಯ ಪ್ರಕಾರ ನಾವೇನ್ ಮಾಡೋಣ, ಅವುಗಳ ಮೊತ್ತ ಅಂದ್ರೆ ಎಕ್ಸ್ ಪ್ಲಸ್ ವಾಯ್, ಈ ಎರಡು ಸಂಖ್ಯೆಗಳ ಮೊತ್ತ ಎಷ್ಟಿದೆ ಅಂತೆ 27 ಇದೆ. ಹಾಗೆ ಅದೇ ಸಂಖ್ಯೆಗಳ ಗುಣಲಬ್ಧ ಏನಿದೆ ಎಕ್ಸ್ ಇಂಟು ವಾಯ್ ಈಸ್ ಈಕ್ವಲ್ ಟು 182 ಇದೆ ಅಂತೆ. ಹಾಗಾದರೆ ಆ ಸಂಖ್ಯೆಗಳು ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ಇದನ್ನ ಸಮೀಕರಣ 1, ಇದನ್ನ ಸಮೀಕರಣ 2 ಅಂತ ತಗೊಳ್ಳೋಣ ಮಕ್ಕಳೇ. ಸೊ ಇಲ್ಲಿ ನಾವು ವಾಯ್ ಅನ್ನ ಸಪರೇಟ್ ಮಾಡೋಣ. ಓಕೆ, ಸೊ ಮೊದಲನೆಯ ಸಮೀಕರಣದಿಂದ ಸೊ ವಾಯ್ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 27 ಮೈನಸ್ ಎಕ್ಸ್ ಆಗತ್ತೆ. ವಾಯ್ ಜೊತೆ ಇರುವ ಎಕ್ಸ್ ಏನಾಗತ್ತೆ 27. ಈ ಸಂಖ್ಯೆಯ ಜೊತೆಗೆ ಬಂದಾಗ ನೋಡಿ, ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಪ್ಲಸ್ ಇದೇನಾಗುತ್ತೆ ಮಕ್ಕಳೇ, ಮೈನಸ್ ಆಗತ್ತೆ ಅಲ್ವಾ. ಸೊ ಇದೇನಾಗುತ್ತೆ ವಾಯ್ ಇಸ್ ಈಕ್ವಲ್ ಟು 27 ಮೈನಸ್ ಎಕ್ಸ್. ಸೊ ಈಗ ವಾಯ್ ಅನ್ನ ನಾವೇನ್ ಮಾಡೋಣ, ಸಮೀಕರಣ 2ರಲ್ಲಿ ಆದೇಶಿಸೋಣ. ಓಕೆ, ಸೊ ವಾಯ್ ಅನ್ನ 1ರಲ್ಲಿ ಆದೇಶಿಸಿ. ಏನಾಗುತ್ತೆ ಎಕ್ಸ್ ಇಂಟು ವಾಯ್ ಏನ್ ಹೇಳಿ 27 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 182 ಅಲ್ವಾ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 27 ಗುಣಿಸು ಎಕ್ಸ್ 27 ಎಕ್ಸ್ ಪ್ಲಸ್ ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 182. ಓಕೆ, ಸೊ ಈಗ ಇದನ್ನ ನಾವು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸೋಣ. ವರ್ಗ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಸೊ ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 27 ಎಕ್ಸ್ ಪ್ಲಸ್ 182 ಈಸ್ ಈಕ್ವಲ್ ಟು 0 ಆಯ್ತು. ಏನೂ ಇಲ್ಲ, ಬಟ್ ಬಲಭಾಗದಲ್ಲಿ ಇದ್ದಿದ್ದು ಎಡಭಾಗಕ್ಕೆ ಎಲ್ಲಾ ಸಮೀಕರಣವನ್ನ ಪದವನ್ನ ಒಂದೇ ಕಡೆ ತಗೊಂಡು ಬಂದಿದ್ದೇನೆ. ರೈಟ್ ಸೈಡ್ ಈಕ್ವಲ್ ಟು 0 ಮಾಡಿದ್ದೇನೆ ಮಕ್ಕಳ. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಓಕೆ ಈಕ್ವಲ್ ಟು 0 ಮಾಡಿದ್ದೇನೆ. ಓಕೆ, ಇಲ್ಲಿ ನೀವು ಚಿಹ್ನೆಗಳನ್ನ ಸರಿಯಾಗಿ ನೋಡ್ಕೊಳ್ಬೇಕು ಮಕ್ಕಳೇ. ಸೊ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಹೋದಾಗ, ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಬಂದಾಗ ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗತ್ತೆ, ಭಾಗಾಕಾರ ಇದ್ರೆ ಗುಣಾಕಾರ ಆಗತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಈಗ ನಾವು ಮಧ್ಯದ ಪದವನ್ನ ಒಡಿಬೇಕು ಅಪವರ್ತಿಸುವಿಕೆ ವಿಧಾನದಿಂದ. ಸೊ ಆ ಪದಗಳು ಹೇಗಿರ್ಬೇಕು ಮಕ್ಕಳೇ, ಆ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ 182 ಸಿಗ್ತಾ ಇರ್ಬೇಕು. ಅದೇ ಪದವನ್ನ ಕೂಡಿ ಅಥವಾ ಕಳೆದಾಗ ನಿಮಗೆ 27 ಸಿಗ್ಬೇಕು ಮಕ್ಕಳೇ. ಸೊ ಈಗಾಗಲೇ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೇವೆ, 182 ಬಂದಿತ್ತು. ಹಾಗಾದ್ರೆ ಇಲ್ಲಿ ನಾವು ಮಧ್ಯದ ಪದವನ್ನ ಹೇಗ್ ಹೊಡಿಬಹುದು, 14 ಎಕ್ಸ್ 13 ಎಕ್ಸ್.
ಸೊ ಇಲ್ಲಿ ಚಿಹ್ನೆ ಏನ್ ಮಾಡ್ಬೇಕು, ಮೈನಸ್ ಇದೆ ಅಲ್ವಾ, ಸೊ ಹಾಗಾಗಿ ಎರಡೂ ಕಡೆ ಮೈನಸ್. ಸೊ ಇಲ್ಲಿ ಮೈನಸ್ ಮೈನಸ್ ಇರೋದ್ರಿಂದ ಇದನ್ನ ಕೂಡ್ತೇವೆ. ಸೊ 14x ಮೈನಸ್ 14x ಮೈನಸ್ 13x ಏನಾಗತ್ತೆ ಮಕ್ಕಳೇ, ಮೈನಸ್ 27x ಆಗತ್ತೆ. ಓಕೆ, ಸೊ ಜಸ್ಟ್ ವಾಪಸ್ ಹೋಗಿ ಅದನ್ನ ಚೆಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ತಪ್ಪಿದ್ಯೋ ಸರಿ ಇದೆಯೋ ಅನ್ನೋದು. ಓಕೆ, ಸೊ ನೆಕ್ಸ್ಟ್ ಪ್ಲಸ್ 182 ಇಸ್ ಈಕ್ವಲ್ ಟು 0. ಸೊ ಈ ಎರಡು ಪದದಲ್ಲಿರುವ ಸಾಮಾನ್ಯ ಪದ ಎಕ್ಸ್. ಸೊ ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ 14 ಮೈನಸ್ 13. ಸೊ ಇದೇನಾಗುತ್ತೆ, ಎಕ್ಸ್ ಮೈನಸ್ 14 ಈಕ್ವಲ್ ಟು 0. ನೋಡಿ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ಮೈನಸ್ 14x. ಸೊ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ 13x ಮೈನಸ್ ಮೈನಸ್ ಪ್ಲಸ್ 182. 13 ಗುಣಿಸು 14 ಏನಾಗುತ್ತೆ, 182 ಬರುತ್ತೆ ಮಕ್ಕಳೇ. ಸೊ ಈಗ ಇದು ಎರಡು ಪದದಲ್ಲಿರುವ ಸಾಮಾನ್ಯ ಪದ ಯಾವುದು, ಎಕ್ಸ್ ಮೈನಸ್ 14. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ ಟು 0. ಓಕೆ, ಸೊ ಇದನ್ನು ನಾವು ಈಕ್ವಲ್ ಟು 0 ಮಾಡಿದಾಗ ಸೊ ಇದೇನಾಗುತ್ತೆ, ಎಕ್ಸ್ ಮೈನಸ್ 13 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 14 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು, 13 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ, 14. ಓಕೆ, ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 13 ಆದ್ರೆ ಏನಾಗುತ್ತೆ, ವಾಯ್ನ ಬೆಲೆ ಮಕ್ಕಳೇ, ಮೊದಲನೆಯ ಸಮೀಕರಣ 27 ಮೈನಸ್ ಎಕ್ಸ್ ಅಲ್ವಾ. ಸೊ ವಾಯ್ ಅನ್ನ ಸಪರೇಟ್ ಮಾಡಿದ್ದೇವೆ ಈಕ್ವೇಶನ್ 1ರಲ್ಲಿ. ಯಾಕೆ, ಆ ಒಂದು ವ್ಯಾಲ್ಯೂ ಅನ್ನ ನಾವು ಸಮೀಕರಣ 2ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಿತ್ತು, ಎಕ್ಸ್ ನ ಬೆಲೆ ಕಂಡು ಹಿಡಿಬೇಕಿತ್ತು. ಸೊ ಹಾಗಾಗಿ ಚಿಕ್ಕ ಆಪರೇಟ್ ಮಾಡ್ಕೊಂಡಿದ್ದೇವೆ ಮಕ್ಕಳು. ಸೊ ಹಾಗಾಗಿ ಇಲ್ಲಿ y ಇಸ್ ಈಕ್ವಲ್ ಟು 27 ಮೈನಸ್ ಎಕ್ಸ್. ಸೊ ಇಲ್ಲಿ ಏನಾಗುತ್ತೆ, 27 ಮೈನಸ್ 13 ಸೊ ಈಸ್ ಈಕ್ವಲ್ ಟು 14. ಯಾವಾಗ ಎಕ್ಸ್ 13 ಬಂದಾಗ. ಅದೇ ಎಕ್ಸ್ ಈಸ್ ಈಕ್ವಲ್ ಟು 14 ಆದ್ರೆ y ಏನಾಗುತ್ತೆ ಹೇಳಿ, 27 ಮೈನಸ್ 14 ಅಲ್ವಾ. ಸೊ 27 ಮೈನಸ್ 14 ಅಂದ್ರೆ 13. ಹಾಗಾದ್ರೆ ಆ ಸಂಖ್ಯೆಗಳು ಕ್ರಮವಾಗಿ ಹೇಗಿದೆ ಮಕ್ಕಳೇ, 13 ಮತ್ತು 14 ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 15ನೆಯ ಪ್ರಶ್ನೆಯನ್ನ ಗಮನಿಸಿ. ಕೊನೆಯ ಪ್ರಶ್ನೆ 3 ಅಂಕದಲ್ಲಿ ಕೇಳುವಂತ ಸೊ ಈ ರೀತಿಯ ಪ್ರಶ್ನೆಗಳು ಕೂಡ ನಿಮ್ಗೆ ಬರ್ತಾ ಇರತ್ತೆ ಮಕ್ಕಳೇ. ಒಂದು ಲಂಬಕೋನ ತ್ರಿಭುಜದ ಎತ್ತರ ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಲಂಬಕೋನ ತ್ರಿಭುಜದಲ್ಲಿ ಎತ್ತರ ಹೇಗಿದೆ ಅಂತೆ, ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಓಕೆ, ಸೊ ಇಲ್ಲಿ ನಾವು ಪಾದವನ್ನ ಎಕ್ಸ್ ಆಗಿ ಇಟ್ಕೊಳ್ಳೋಣ ಮಕ್ಕಳೇ. ಓಕೆ, ಸೊ ಪಾದವನ್ನ ಲಂಬಕೋನ ತ್ರಿಭುಜದಲ್ಲಿ ಪಾದವನ್ನ ಎಕ್ಸ್ ಆಗಿ ತಗೊಳ್ಳೋಣ. ಎತ್ತರದ ಬಗ್ಗೆ ಹೇಳ್ತಾ ಇದ್ದೇವೆ ಅಲ್ವಾ. ಸೊ ಎತ್ತರ ಹೇಗಿದೆ, ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಸೊ ಹಾಗಾಗಿ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಸೊ ಈ ರೀತಿಯಲ್ಲಿ ಬರುತ್ತೆ. ವಿಕರ್ಣ ಎಷ್ಟಿದೆ ಮಕ್ಕಳ, ವಿಕರ್ಣ 13 ಸೆಂಟಿಮೀಟರ್ ಇದೆ. ಸೊ ಇದು ಕೊಟ್ಟಿರುವಂತದ್ದು. ಸೊ ಇನ್ನೇನ್ ಅಂಶ ಗೊತ್ತಿದೆ ನಮ್ಗೆ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟ ಹಾಗೆ, ಪೈಥಾಗೋರಸ್ನ ಪ್ರಮೇಯವನ್ನ ಓದಿದ್ದೀರಾ. ಸೊ ಏನ್ ಹೇಳುತ್ತೆ, ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಈ ಅಂಶ ನಿಮ್ಗೆ ಗೊತ್ತಿದೆ. ಹಾಗಾದ್ರೆ ನಾವಿಲ್ಲಿ ಏನ್ ಬರಿಬಹುದು ಹೇಳಿ, ವಿಕರ್ಣ 13 ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಿರತ್ತೆ ಹೇಳಿ, ಉಳಿದೆರಡು ಬಾಹುಗಳು ಅಂದ್ರೆ ಯಾವ್ದಾಯ್ತು, ಎತ್ತರ ಪಾದ ಅಲ್ವಾ, ವರ್ಗಗಳ ಮೊತ್ತಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್. ಓಕೆ, ಸೊ ಲಂಬಕೋನ ತ್ರಿಭುಜ. ಓಕೆ, ಸೊ ಇದು ವಿಕರ್ಣ, ಸೊ ಇದು ಎತ್ತರ ಪಾದ. ಓಕೆ, ಬಾಹುಗಳು. ಸೊ ಇದೇನಾಗುತ್ತೆ, 13 ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್. ಓಕೆ, ಸೊ ಈಗ ಇದನ್ನ ನಾವು ವಿಸ್ತರಿಸೋಣ.
ಸೊ ಏನಾಗುತ್ತೆ ಇದು 13 ಸ್ಕ್ವೇರ್. ನೂರ 69 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಸೊ ಇದೇನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab 2 ಗುಣಿಸು 7 ಗುಣಿಸು ಎಕ್ಸ್ ಏನಾಗತ್ತೆ 14x ಅಲ್ವಾ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 169 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಪ್ಲಸ್ 49 ಮೈನಸ್ 14x. ಸೊ ಈಗ ಇದನ್ನ ನಾವು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದಾಗ ಸೊ ಏನಾಗತ್ತೆ 2x ಸ್ಕ್ವೇರ್ ಮೈನಸ್ 14x. ಸೊ 169 ಮೈನಸ್ 169 ಪ್ಲಸ್ 49 ಏನಾಗುತ್ತೆ ಇದು ಮೈನಸ್ 120 ಇಸ್ ಈಕ್ವಲ್ ಟು 0. ಸೊ ಇದನ್ನ ನಾವು ವರ್ಗ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ ಮಕ್ಕಳೇ. ಸೊ ಈಗ ಇದನ್ನ ಮಧ್ಯದ ಪದವನ್ನ ಒಡಿಬೇಕು. ಸೊ ಅದು ಹೇಗೆ ಒಡಿಬೇಕು? ಸೊ ನೋಡಿ, ಮಧ್ಯದ ಪದವನ್ನ ಒಡೆಯುವ ಮೊದಲು ಸೊ ಈ ಒಂದು ಸಂಪೂರ್ಣ ವರ್ಗ ಸಮೀಕರಣ ಏನಾಗತ್ತೆ ಹೇಳಿ 2ರಿಂದ ಭಾಗ ಆಗತ್ತೆ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಈಸ್ ಈಕ್ವಲ್ ಟು 0. ಸೊ 2ರಿಂದ ಭಾಗಿಸಿದ್ದೇನೆ, 2 ಹೋಗುತ್ತೆ ಎಕ್ಸ್ ಸ್ಕ್ವೇರ್ 7 2 14. ಸೊ 2 60 120ಕ್ಕೆ ಸಮನಾಯ್ತು. ಓಕೆ. ಸೊ ಈಗ ಇದರ ಮಧ್ಯ ಪದವನ್ನ ಒಡಿಬೇಕು. ಸೊ ಏನು 2 ಸಂಖ್ಯೆಗಳನ್ನ ಗುಣಿಸಿದಾಗ 60 ಬರ್ತಾ ಇರಬೇಕು. ಅದೇ ಸಂಖ್ಯೆಯನ್ನ ಕೂಡಿ ಅಥವಾ ಕಳೆದಾಗ ನಮ್ಗೆ 7 ಸಿಗ್ಬೇಕು ಅಲ್ವಾ. ಸೊ ಯಾವ ರೀತಿಯಲ್ಲಿ ಒಡಿಬಹುದು? 12 5 60. ಸೊ ಏನ್ ಹೇಳಿ ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x ಮೈನಸ್ 60. 12 5 60, 12 ಮೈನಸ್ 5 ಮೈನಸ್ 7x ಆಗತ್ತೆ. ಓಕೆ. ಸೊ ಇದು 2 ಪದದಲ್ಲಿರುವ ಸಾಮಾನ್ಯ ಪದ ಎಕ್ಸ್. ಎಕ್ಸ್ ಮೈನಸ್ 12 ಪ್ಲಸ್ 5 ಎಕ್ಸ್ ಮೈನಸ್ 12. ಸೊ 5 ಇಂಟು ಎಕ್ಸ್ 5x ಪ್ಲಸ್ ಮೈನಸ್ ಮೈನಸ್ 12 5 60 ಇದಕ್ಕೆ ಸಮನಾಯ್ತು. ಸೊ ಈ 2 ಪದದಲ್ಲಿರುವ ಸಾಮಾನ್ಯ ಪದ ಎಕ್ಸ್ ಮೈನಸ್ 12 ಎಕ್ಸ್ ಮೈನಸ್ 12. ಸೊ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಅಲ್ವಾ. ಸೊ ಈಗ ಇದನ್ನ ಈಕ್ವಲ್ ಟು 0ಗೆ ಸಮ ಮಾಡಿದಾಗ ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು 12 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ ಮೈನಸ್ 5. ಸೊ ಇಲ್ಲಿ ಮೈನಸ್ ಮತ್ತೆ ಪ್ಲಸ್ ಬಂದಿದೆ. ಸೊ ಇಲ್ಲಿ ಉದ್ದ ಯಾವಾಗ ಋಣಾತ್ಮಕವಾಗಿರ್ಲಿಕ್ಕೆ ಸಾಧ್ಯನಾ ಮಕ್ಕಳೇ? ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವಿಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 12 ಎಕ್ಸ್ ಈಸ್ ಈಕ್ವಲ್ ಟು 12 ಅಂತ ಆರಿಸ್ಕೊಂಡಾಗ ಸೊ ಇಲ್ಲಿ ಪಾದ ಏನಾಗತ್ತೆ ಮಕ್ಕಳೇ? ಪಾದ ಏನಿದೆ ಎಕ್ಸ್ ಇದೆ. ಸೊ ಪಾದ 12 ಸೆಂಟಿಮೀಟರ್. ಸೊ ಎತ್ತರ ಏನಿದೆ ಹೇಳಿ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದೇನಾಗತ್ತೆ 12 ಮೈನಸ್ 7 ಈಸ್ ಈಕ್ವಲ್ ಟು ಎಷ್ಟು ಹೇಳಿ 5 ಸೆಂಟಿಮೀಟರ್ ಅಲ್ವಾ. ಹಾಗಾದ್ರೆ ಇಲ್ಲಿ ಉಳಿದೆರಡು ಬಾಹುಗಳು ಉದ್ದಗಳು ಕ್ರಮವಾಗಿ ಏನ್ ಹೇಳಿ ಮಕ್ಕಳೇ 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಆಗಿದೆ. ಓಕೆ. ಸೊ ಇಲ್ಲಿಗೆ ವರ್ಗ ಸಮೀಕರಣ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡಿದ್ದೇವೆ ಮಕ್ಕಳೇ. ಸೊ ಇವಾಗ ನಾವು 7ನೆಯ ಅಧ್ಯಾಯ ಯಾವುದು ನಿರ್ದೇಶಾಂಕ ರೇಖಾಗಣಿತ ಈ ಟಾಪಿಕ್ ಅನ್ನ ಸ್ಟಡಿ ಮಾಡೋಣ. ಸೊ ಇದರಲ್ಲಿ ನೀವು ಏನೇನನ್ನ ಕಲ್ತಿದ್ದೀರಾ? ದೂರ ಸೂತ್ರವನ್ನ ತಿಳ್ಕೊಂಡಿದ್ದೀರಾ ಅಲ್ವಾ. ಸೊ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಹಾಗೆ ಭಾಗ ಪ್ರಮಾಣ ಸೂತ್ರವನ್ನ ತಿಳ್ಕೊಂಡಿದ್ದೀರಾ. ಅದೇ ರೀತಿ ಮಧ್ಯ ಬಿಂದುವಿನ ಸೂತ್ರ x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y ಡಿವೈಡೆಡ್ ಬೈ 2. ಹಾಗೆ ಸರಳ ರೇಖಾಗತ. ಸೊ ಇವುಗಳನ್ನ ನೀವು ನಿರ್ದೇಶಾಂಕ ರೇಖಾಗಣಿತಗಳು ಈ ಅಧ್ಯಾಯದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಮಕ್ಕಳೇ. ಇವುಗಳಲ್ಲಿ ಸೂತ್ರಗಳು ಬರುತ್ತೆ, ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕಗಳು ಇರತ್ತೆ ಮಕ್ಕಳೇ. ಓಕೆ. ಹಾಗಾದ್ರೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ? ಒಟ್ಟು 6 ಅಂಕಗಳು ಬರುತ್ತೆ ಮಕ್ಕಳೇ. ಒಟ್ಟು ಪ್ರಶ್ನೆಗಳು ಎಷ್ಟಿರುತ್ತೆ? 3 ಪ್ರಶ್ನೆಗಳು ಇರುತ್ತೆ. 1 ಅಂಕದ 1 ಪ್ರಶ್ನೆ ಇರುತ್ತೆ, 2 ಅಂಕದ ಪ್ರಶ್ನೆಗಳು 1 ಇರುತ್ತೆ, ಹಾಗೆ 3 ಅಂಕದ ಪ್ರಶ್ನೆಗಳು
ಬಂದಿರತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಯಾವ ಯಾವ ಒಂದು ಟಾಪಿಕ್ಗೆ ಈ ಕೊಟ್ಟಿರುವ ಈ ಕಾನ್ಸೆಪ್ಟ್ ಅಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳು ಕೇಳ್ಬೋದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಪಿ ಆಫ್ -4, -5 ಬಿಂದುವಿನಿಂದ ಎಳೆದ ಲಂಬವು ಎಕ್ಸ್ ಅಕ್ಷವನ್ನ ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಎ 0, -4, ಬಿ -4, 0, ಸಿ -5, 0, ಡಿ 0, -5. ಓಕೆ, ಸೊ ಇಲ್ಲಿ ನಾವು ಪಿ -4, -5 ಸೊ ಈ ಬಿಂದುವಿನಿಂದ ನಾವು ಎಕ್ಸ್ ಅಕ್ಷಕ್ಕೆ ಲಂಬವನ್ನ ಎಳೆದಾಗ, ಸೊ ನೋಡಿ -4, -5 ಸೊ ಇಲ್ಲೆಲ್ಲೋ ಬರುತ್ತದು. ಓಕೆ, ಸೊ ನೆಗೆಟಿವ್ ನೆಗೆಟಿವ್ ಅಲ್ವಾ, ಇಲ್ಲೆಲ್ಲೋ ಬರುತ್ತಂದ್ರೆ ಸೊ -4, -5. ಓಕೆ, ಸೊ ಇದು ಪಿ. ಈ ಬಿಂದುವಿನಿಂದ ಏನ್ ಮಾಡ್ಬೇಕು ನಾವು, ಎಕ್ಸ್ ಅಕ್ಷಕ್ಕೆ ಲಂಬವನ್ನ ಎಳಿಬೇಕು. ಓಕೆ, ಬಿಂದುವಿನಿಂದ ಎಳೆದ ಲಂಬವು ಎಕ್ಸ್ ಅಕ್ಷವನ್ನ ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತೆ ಅಲ್ವಾ. ಸೊ ಈ ಬಿಂದುವಿನಲ್ಲಿ ಛೇದಿಸ್ತು. ಹಾಗಾದ್ರೆ ಈ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಹೇಗಿರುತ್ತೆ? ಸೊ ನೋಡಿ, ಎಕ್ಸ್ ಅಕ್ಷದ ಮೇಲಿನ ಯಾವುದೇ ಬಿಂದುವಿನಲ್ಲಿ y ನಿರ್ದೇಶಾಂಕ ಏನಿರುತ್ತೆ ಹೇಳಿ, ಶೂನ್ಯವಾಗಿರುತ್ತೆ ಅಲ್ವಾ. ಓಕೆ, ಸೊ y ಅಕ್ಷ ಯಾವಾಗ್ಲೂ 0 ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಯಾವ್ದಾಯ್ತು ಮಕ್ಕಳೇ? -4. ಸೊ y ಅಕ್ಷ ಏನ್ ಹೇಳಿ 0, 0 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಯಾವ್ದಾಯ್ತು ಮಕ್ಕಳೇ? ಬಿ -4, 0. ಓಕೆ, ಸೊ ಅಥವಾ ಇಲ್ಲಿ ಈ ರೀತಿಯಲ್ಲಿ y ಅಕ್ಷಕ್ಕೆ, ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಆಗ ಎಕ್ಸ್ ಅಕ್ಷ 0 ಆಗಿರುತ್ತೆ ಮಕ್ಕಳೇ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಎರಡನೆಯ ಪ್ರಶ್ನೆಯನ್ನ ಗಮನಿಸಿ. ಎ -6, 10 ಮತ್ತು ಬಿ 3, -8 ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ -4, 6 ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸತ್ತೆ? ಸೊ ಇಲ್ಲಿ ಯಾವ ಅನುಪಾತದಲ್ಲಿ? ಸೊ ಇಂತಹ ಪ್ರಶ್ನೆಗಳಲ್ಲಿ ನೀವು ಯಾವ ಸೂತ್ರವನ್ನ ಬಳಸಬೇಕು ಮಕ್ಕಳೇ? ಭಾಗ ಪ್ರಮಾಣ ಸೂತ್ರವನ್ನ ಬಳಸಬೇಕಾಗತ್ತೆ. ಸೊ ಇಲ್ಲಿ ಅನುಪಾತವನ್ನ ಕೊಟ್ಟಿಲ್ಲ. ಸೊ ಎ 1:7, ಬಿ 2:7, ಸಿ 7:2, ಡಿ 7:2 ರಿಪೀಟ್ ಆಗಿದೆ. ಸೊ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ್ದು ಸರಿಯಾಗತ್ತೆ? ಸೊ ಇಲ್ಲಿ ಭಾಗ ಪ್ರಮಾಣ ಸೂತ್ರ ಏನ್ ಹೇಳುತ್ತೆ? x, y is equal to ಏನ್ ಹೇಳಿ, m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಸೊ ಇದು ಭಾಗ ಪ್ರಮಾಣ ಸೂತ್ರ. ಸೊ ಇಲ್ಲಿ ನಾವು ಎಕ್ಸ್ ನಿರ್ದೇಶಾಂಕವನ್ನ ಕಂಡುಹಿಡಿದು ಕೂಡ ನಾವು ಇವುಗಳ ಅನುಪಾತವನ್ನ ನೋಡ್ಬೋದು, ಅಥವಾ y ನಿರ್ದೇಶಾಂಕಗಳನ್ನ ತಗೊಂಡು ಕೂಡ ಇವುಗಳ ಅನುಪಾತವನ್ನ ನೋಡ್ಬೋದು ಮಕ್ಕಳೇ. ಸೊ ಇಲ್ಲಿ ನಾನೇನ್ ಮಾಡ್ತೇನೆ, ಎಕ್ಸ್ ನಿರ್ದೇಶಾಂಕವನ್ನ ಬಳಸಿ m ಅನುಪಾತ n ಅಥವಾ m1 ಅನುಪಾತ m2 ವಿನ ಅನುಪಾತವನ್ನ ನೋಡ್ತೇನೆ ಮಕ್ಕಳೇ. ಸೊ ಇಲ್ಲಿ ಎಕ್ಸ್ ನ ನಿರ್ದೇಶಾಂಕ, ಸೊ ಇಲ್ಲಿ -4 ಇದೆ ಅಲ್ವಾ, ಇಸ್ ಈಕ್ವಲ್ ಟು, ಸೊ ಇಲ್ಲಿ m1 x2 ಎಷ್ಟಿದೆ ಮಕ್ಕಳೇ? 3 ಪ್ಲಸ್ m2 x1 ಎಷ್ಟಿದೆ? -6 ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ, ಸೊ ಈಗ -4 ಇಸ್ ಈಕ್ವಲ್ ಟು 3m1 ಪ್ಲಸ್ ಮೈನಸ್ ಮೈನಸ್ ಆಯ್ತಲ್ವಾ. -6m2 divided by m1 plus m2. ಓಕೆ, ಸೊ ಈಗ ಇದನ್ನ
ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೊ -4 m1 ಪ್ಲಸ್ m2 ಈಸ್ ಈಕ್ವಲ್ ಟು ಏನ್ ಹೇಳಿ 3m1 ಮೈನಸ್ 6m2. ಸೊ ಇದು -4m1 ಪ್ಲಸ್ -4m2 ಈಸ್ ಈಕ್ವಲ್ ಟು 3m1 ಮೈನಸ್ 6m2. ಓಕೆ, ಸೊ ಇಲ್ಲಿ ನಾವು m1 m2 ಅನ್ನ ಸಪರೇಟ್ ಮಾಡೋಣ. ಸೊ ಸಜಾತಿಯ ಪದಗಳನ್ನ ಒಂದ್ ಮಾಡಿದಾಗ ಸೊ ಇದೇನಾಗತ್ತೆ, 6m2 ಮೈನಸ್ 4m2 ಇಸ್ ಈಕ್ವಲ್ ಟು 3m1 ಪ್ಲಸ್ 4m1. ಸೊ m1 m2 ಸಪರೇಟ್ ಮಾಡಿದ್ದೇನೆ. ಸೊ ಇಲ್ಲಿ 6m2 ಮೈನಸ್ 4m2 ಏನಾಗತ್ತೆ ಹೇಳಿ 2m2. 6ರಲ್ಲಿ 4 ಹೋದ್ರೆ 2m2 ಆಯ್ತು. ಸೊ ಈಸ್ ಈಕ್ವಲ್ ಟು 3m1 ಪ್ಲಸ್ 4m1 ಏನಾಗತ್ತೆ ಮಕ್ಕಳೇ 7m1 ಆಗತ್ತೆ. ಓಕೆ, ಸೊ ಈಗ ನಾವು ಇದರ ಅನುಪಾತದಲ್ಲಿ ಬರೆದಾಗ ಸೊ m1 ಡಿವೈಡೆಡ್ ಬೈ m2 ಈಸ್ ಈಕ್ವಲ್ ಟು ಏನ್ ಹೇಳಿ 2 ಡಿವೈಡೆಡ್ ಬೈ 7. ಸೊ ನೋಡಿ m1 ಡಿವೈಡೆಡ್ ಬೈ, ಸೊ ಇಲ್ಲಿ 2 ಜೊತೆ ಇರೋ m2 ಏನಾಯ್ತು ರೈಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಆಯ್ತು. ಸೊ m1 ಬೈ m2 ಏನಾಯ್ತು ಹೇಳಿ 2 ಡಿವೈಡೆಡ್ ಬೈ 7 ಆಯ್ತು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಇವುಗಳ ಅನುಪಾತ ಏನಾಯ್ತು ಮಕ್ಕಳೇ, ಈ 2 ನಿರ್ದೇಶಾಂಕಗಳು ಒಂದೇ ಅನುಪಾತ. ಸೊ ನೀವು y ಅನ್ನ ಇಟ್ಕೊಂಡು ಕೂಡ ಇವುಗಳ ಅನುಪಾತವನ್ನ ನೋಡ್ಬೋದು. ಸೊ ಹಾಗಾದ್ರೆ ಇಲ್ಲಿ ಇವುಗಳ ಅನುಪಾತಗಳು ಎಷ್ಟು ಬಂದಿದೆ, ಎರಡು ಅನುಪಾತ 7 ಆಗಿದೆ. ಬಿ ಏನಾಯ್ತು ಮಕ್ಕಳೇ ಸರಿಯಾದ ಆಯ್ಕೆ ಆಗತ್ತೆ. ಮೂರನೆಯ ಪ್ರಶ್ನೆ ನೋಡೋಣ. ಎ ಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ 2,-3 ಮತ್ತು ಬಿಯು 1,4. ಓಕೆ, ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಎ ಬಿ ವ್ಯಾಸ ಅಂತೆ. ಓಕೆ, ಸೊ ಇದು ಸೆಂಟರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಇದು. ಸೊ ಇದು ಸೆಂಟರ್ ಅಲ್ಲಿ ಈ ರೀತಿಯಾಗಿ ಹೋಗಿದೆ ಅಂತೆ. ಓಕೆ, ಸೊ ಇದು ವ್ಯಾಸ ಅಲ್ವಾ. ಸೊ ಎ ಬಿ ವ್ಯಾಸ. ಸೊ ಇಲ್ಲಿ ಎ ಎಷ್ಟಿದೆ, ಸಾರಿ ಬಿ ಅನ್ನ ಕೊಟ್ಟಿದಾರಲ್ವಾ. ಸೊ ಬಿ ಇಟ್ಕೊಂಡ್ರೆ ಸೊ ಬಿ 1,4. ಹಾಗೆ ವೃತ್ತದ ಕೇಂದ್ರ ಏನಿದೆ ಅಂತೆ 2,-3 ಇದ್ರೆ ಇನ್ನೊಂದು ಬಿಂದು ಎನ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು ಮಕ್ಕಳೇ. ಸೊ ಇಲ್ಲಿ ನಾವೇನ್ ಮಾಡೋಣ, ಕೇಂದ್ರದ ವ್ಯಾಸ ಅಲ್ವಾ. ಸೊ ಇಲ್ಲಿ ಈ ಕೇಂದ್ರವನ್ನ ಏನ್ ಮಾಡೋಣ, ಮಧ್ಯ ಬಿಂದುವನ್ನಾಗಿ ಗುರುತಿಸ್ಕೊಂಡ್ರೆ ನಾವಿಲ್ಲೇನ್ ಮಾಡೋಣ, ಮಧ್ಯ ಬಿಂದುವಿನ ಸೂತ್ರವನ್ನ ಬಳಸೋಣ ಮಕ್ಕಳೇ. ಸೊ ಇಲ್ಲಿ ಮಧ್ಯ ಬಿಂದುವಿನ ಸೂತ್ರ ಏನ್ ಹೇಳಿ, P of xy is equal to x1 plus x2 divided by 2, y1 plus y2 divided by 2 ಅಲ್ವಾ. ಸೊ ಇದರ ಸಹಾಯದಿಂದ ಏನ್ ಮಾಡೋಣ, ನಾವು ಇನ್ನೊಂದು ಬಿಂದು ಎ ಇದರ ನಿರ್ದೇಶಾಂಕವನ್ನ ನೋಡೋಣ ಮಕ್ಕಳೇ. ಓಕೆ, ಸೊ ಇದನ್ನು ನೀವು ಸಪರೇಟ್ ಆಗಿ ಕೂಡ ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಎಕ್ಸ್ ನಿರ್ದೇಶಾಂಕವನ್ನ ಕಂಡುಹಿಡಿಯೋಣ ಮೊದಲನೇದಾಗಿ. ಸೊ ಇಲ್ಲಿ x1 ಪ್ಲಸ್ x2 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಏನ್ ಹೇಳಿ 2 ಅಲ್ವಾ. ಸೊ ಇಲ್ಲಿ ವೃತ್ತ ಕೇಂದ್ರದ ಬಿಂದು x ಏನ್ ಹೇಳಿ 2, ಸೊ ಈಕ್ವಲ್ ಟು 2. ಸೊ ಇಲ್ಲಿ x1 x ಅಂತ ಇಟ್ಕೊಂಡ್ರೆ ಪ್ಲಸ್ x2 ಏನ್ ಹೇಳಿ 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x ಪ್ಲಸ್ 1 ಈಸ್ ಈಕ್ವಲ್ ಟು 4. ಸೊ x ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 4 ಮೈನಸ್ 1. ಸೊ ಎಕ್ಸ್ ಈಸ್ ಈಕ್ವಲ್ ಟು 3. ಸೊ ಎಕ್ಸ್ ನ ವ್ಯಾಲ್ಯೂ ಅಂದ್ರೆ ಎ ಒಂದು ನಿರ್ದೇಶಾಂಕದಲ್ಲಿ ಎಕ್ಸ್ ನ ಬೆಲೆ 3 ಮಕ್ಕಳೇ. ಅದೇ y, ಸೊ ಇಲ್ಲಿ y1 ಪ್ಲಸ್ y2 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು y ನ ವೃತ್ತ ಕೇಂದ್ರ y ಏನಿದೆ ಹೇಳಿ -3. ಸೊ ಇಲ್ಲಿ y ಪ್ಲಸ್ y2 4 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು -3.
ಸೊ y ಪ್ಲಸ್ 4 ಇಸ್ ಈಕ್ವಲ್ ಟು 3 2 6 ಪ್ಲಸ್ ಮೈನಸ್ ಮೈನಸ್. ಸೊ y ಇಸ್ ಈಕ್ವಲ್ ಟು ಏನಾಯ್ತು -6 -4. ಸೊ y ಇಸ್ ಈಕ್ವಲ್ ಟು -10. ಹಾಗಾದ್ರೆ ಇಲ್ಲಿ ನಮ್ಗೆ y ನ ನಿರ್ದೇಶಾಂಕ ಏನಾಗತ್ತೆ ಹೇಳಿ? 3, -10 ಆಗಿದೆ. ಓಕೆ, ಸೊ ಇಲ್ಲಿ ಬಿ ನ ನಿರ್ದೇಶಾಂಕಗಳು 1, 4. ಹಾಗೆ ವೃತ್ತ ಕೇಂದ್ರ 2, -3 ಆದಾಗ ಎ ಬಿಂದುವಿನ ನಿರ್ದೇಶಾಂಕಗಳು ಏನು ಮಕ್ಕಳೇ? 3, -10. ಓಕೆ, ಸಿ ಏನಾಯ್ತು ಹೇಳಿ? ಸರಿಯಾದ ಆಯ್ಕೆ ಆಗತ್ತೆ. 4ನೆಯ ಪ್ರಶ್ನೆಯನ್ನ ನೋಡೋಣ. ಮೂಲ ಬಿಂದುವಿನಿಂದ ಪಿ ಆಫ್ ಎ, ಬಿ ಬಿಂದುವಿಗೆ ಇರುವ ದೂರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ದೂರದ ಸೂತ್ರ. ಸೊ ಇಲ್ಲಿ ಮೂಲ ಬಿಂದು ಏನ್ ಹೇಳಿ? x1, y1 ಆದ್ರೆ ಸೊ ಮೂಲ ಬಿಂದುವಿನಲ್ಲಿ ಸೊ ಇವುಗಳ ನಿರ್ದೇಶಾಂಕಗಳು ಏನಿರುತ್ತೆ ಮಕ್ಕಳೇ? 0 ಅಲ್ವಾ? ಸೊ ಇಲ್ಲಿ x2, y2 ಇಸ್ ಈಕ್ವಲ್ ಟು ಏನ್ ಹೇಳಿ? a, b. ಸೊ ಇಲ್ಲಿ ನಾವು ದೂರದ ಸೂತ್ರವನ್ನ ಬಳಸಿದಾಗ t ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. Okay, so d is equal to ಏನ್ ಹೇಳಿ? ಸೊ ಇಲ್ಲಿ ನಾವು ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಸ್ಕ್ವೇರ್ ರೂಟ್ ಆಫ್ x2 a minus 0 whole square plus y2 minus y1 is b minus 0 whole square. So d is equal to ಏನಾಗುತ್ತೆ ಮಕ್ಕಳೇ? a square plus b ಸ್ಕ್ವೇರ್ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರ ಏನಾಯ್ತು ಹೇಳಿ? ಡಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗತ್ತೆ ಮಕ್ಕಳು. ಓಕೆ, ಐದನೇ ಪ್ರಶ್ನೆಯನ್ನ ನೋಡೋಣ. ಎ ಆಫ್ x1 y1 ಮತ್ತು ಬಿ x2 y2 ಈ ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:1 ರಲ್ಲಿ ವಿಭಾಗಿಸುವ ಪಿ ಬಿಂದುವಿನ ನಿರ್ದೇಶಾಂಕವನ್ನ ಬರೆಯಿರಿ. ಓಕೆ, ಸೊ ಇಲ್ಲಿ ಇವುಗಳನ್ನು ಆಂತರಿಕವಾಗಿ ಅನುಪಾತ ಮಾಡುವುದು ಹೇಗೆ? 1:1 ಓಕೆ, ಸೊ ಈ ಪಿ ಬಿಂದುವನ್ನ 1:1 ವಿಭಾಗಿಸ್ತಾ ಇದೆ. ಸೊ ಇಲ್ಲಿ ಸಮಸ್ಯೆ ಪ್ರಕಾರ ಇವುಗಳ ಅನುಪಾತಗಳು ಅಂದ್ರೆ m ಅನುಪಾತ n ಈಸ್ ಈಕ್ವಲ್ ಟು ಏನ್ ಹೇಳಿ? 1:1. ಓಕೆ, ಹಾಗಾದ್ರೆ ಇಲ್ಲಿ m ಈಸ್ ಈಕ್ವಲ್ ಟು 1, n ಈಸ್ ಈಕ್ವಲ್ ಟು 1 ಆಯ್ತು. ಸೊ ಇಲ್ಲಿ ಭಾಗ ಪ್ರಮಾಣ ಸೂತ್ರ ಪಿ ಆಫ್ x, y is equal to ಏನ್ ಹೇಳಿ? m x2 plus n x1. ಸೊ m1 m2 ಅಂತ ಕೂಡ ನೀವು ತಗೊಳ್ಬಹುದು. ಡಿವೈಡೆಡ್ ಬೈ m plus n, m y2 plus n y1 ಡಿವೈಡೆಡ್ ಬೈ m plus n. ಓಕೆ, ಸೊ ಇಲ್ಲಿ m1 n1 ಇದೆ. ಸೊ ಇಲ್ಲಿ ಈ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ so 1 into x2 plus 1 into x1 divided by 1 plus 1, 1 into y2 plus 1 into y1 divided by 1 plus 1. Okay, so is equal to x2 plus x1 divided by 2, y2 plus y1 divided by 2. Okay, so ಅಥವಾ ನೀವು x1 plus x2 divided by 2, y1 plus y2 divided by 2. Okay, so p of x, y. So ಇಲ್ಲಿ 1:1
ಒಂದು ಅಂದ್ರೆ ಪಿ ಬಿಂದು ಏನ್ ಮಾಡುತ್ತೆ, ರೇಖಾಖಂಡದ ಮಧ್ಯ ಬಿಂದು ಅಂತ ಹೇಳ್ಬೋದು ಅಲ್ವಾ. ಸೊ ಅದರಿಂದ ಇದು ಮಧ್ಯ ಬಿಂದುವಿನ ಸೂತ್ರವು ಕೂಡ ಆಗತ್ತೆ ಮಕ್ಕಳ. ಯಾಕಂದ್ರೆ ಮಧ್ಯ ಬಿಂದುವಿನ ಸೂತ್ರ ಏನ್ ಹೇಳಿ, x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಓಕೆ. ಆರನೇ ಪ್ರಶ್ನೆಯನ್ನ ಗಮನಿಸಿ. 1,6 ಮತ್ತು 4,3 ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ 1:2ರಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಬಿಂದುಗಳ ನಿರ್ದೇಶಾಂಕಗಳು x1 y1 ಏನ್ ಹೇಳಿ 1,6 ಹಾಗೆ x2 y2 4,3. ಸೊ ಇಲ್ಲಿ m1 m2, ಸೊ ಇವುಗಳ ಅನುಪಾತಗಳು ಏನ್ ಹೇಳಿ ಮಕ್ಕಳ 1:2. ಸೊ ಪಿ ಆಫ್ ಎಕ್ಸ್ ವೈ ಅನ್ನ ಕಂಡುಹಿಡಿಬೇಕು. ಓಕೆ. ಸೊ ಇವುಗಳ ನಿರ್ದೇಶಾಂಕಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಭಾಗ ಪ್ರಮಾಣ ಸೂತ್ರವನ್ನ ಬಳಸಿದಾಗ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನ್ ಹೇಳಿ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ರೀತಿಯಾಗಿ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಇಲ್ಲಿ ಮೌಲ್ಯವನ್ನ ನಾವು ಸೂತ್ರದಲ್ಲಿ ಆದೇಶಿಸಿದಾಗ ಸೊ ಇದೇನಾಗುತ್ತೆ, 1 ಇಂಟು x2 4 ಪ್ಲಸ್ 2 ಇಂಟು x1 1 ಡಿವೈಡೆಡ್ ಬೈ 1 ಪ್ಲಸ್ 2, m1 1 ಇಂಟು y2 3 ಪ್ಲಸ್ m2 2 ಇಂಟು y1 r ಡಿವೈಡೆಡ್ ಬೈ 1 ಪ್ಲಸ್ 2 m1 ಪ್ಲಸ್ m2. ಓಕೆ. ಸೊ ಇದೇನಾಗತ್ತೆ 4 ಪ್ಲಸ್ 2 ಡಿವೈಡೆಡ್ ಬೈ 3, 3 ಪ್ಲಸ್ 6 2 12 ಡಿವೈಡೆಡ್ ಬೈ 3. ಓಕೆ. ಸೊ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 4 ಪ್ಲಸ್ 2 6 ಡಿವೈಡೆಡ್ ಬೈ 3, 12 3 15 ಡಿವೈಡೆಡ್ ಬೈ 3. ಓಕೆ. ಸೊ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನ್ ಹೇಳಿ 3 1 3 2 3 1 3 5. ಸೊ 2, 5. ಹಾಗಾದ್ರೆ ಇಲ್ಲಿ ಬಿಂದುವಿನ ನಿರ್ದೇಶಾಂಕಗಳು ಏನ್ ಹೇಳಿ ಮಕ್ಕಳೇ 2, 5 ಆಗಿರುತ್ತದೆ. ಓಕೆ. ಏಳನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. a -3,0 b 0,2 ಮತ್ತು c 0,-3 ಬಿಂದುಗಳ ಮೂಲಕ ವೃತ್ತದ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಓಕೆ. ಸೊ ನೀವು ಈ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ ಮಕ್ಕಳೇ. ಸೊ ಇಲ್ಲಿ ಎ ಬಿ ಸಿ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೇಂದ್ರ ಬಿಂದುವನ್ನ ಹೇಳ್ಬೇಕು, ಇವುಗಳ ನಿರ್ದೇಶಾಂಕವನ್ನ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ ಓ ಎ, ಓ ಬಿ ಮತ್ತು ಓ ಸಿ ಗಳೇನ್ ಹೇಳಿ ಈ ವೃತ್ತದ ತ್ರಿಜ್ಯಗಳು ಅಲ್ವಾ. ಸೊ ಇಲ್ಲಿ ಓ ಎ ಎಷ್ಟಿರತ್ತೋ ಓ ಬಿ ಕೂಡ ಅಷ್ಟೇ ಇರುತ್ತೆ, ಓ ಸಿ ಯ ಡಿಸ್ಟೆನ್ಸ್ ಕೂಡ ಅಷ್ಟೇ ಇರುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಾವೇನ್ ಹೇಳ್ಬೋದು, ಸೆಕೆಂಡ್, ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ ಓ ಸಿ ಆಗತ್ತೆ. ಇವುಗಳ ಡಿಸ್ಟೆನ್ಸ್ ಈಕ್ವಲ್ ಆಗಿ ಬರುತ್ತೆ ನಮ್ಗೆ. ಸೊ ಯಾಕೆ, ಇದು ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ ಅಲ್ವಾ. ಸೊ ಇಲ್ಲಿ ನಾವು ಮೊದಲನೇದಾಗಿ ಓ ಎ ಈಕ್ವಲ್ ಟು ಓ ಬಿ ಅಂತ ಪರಿಗಣಿಸೋಣ. ಓಕೆ. ಸೊ ಇಲ್ಲಿ ಇದರಲ್ಲಿ ಓ ಎ ಡಿಸ್ಟೆನ್ಸ್ ಬೇಕಲ್ವಾ, ಅಂದ್ರೆ ನಾವಿಲ್ಲಿ ದೂರದ ಸೂತ್ರವನ್ನ ಉಪಯೋಗಿಸೋಣ. ಸೊ ಇಲ್ಲಿ ದೂರದ ಸೂತ್ರವನ್ನ ಉಪಯೋಗಿಸ್ಕೊಂಡು ಈ ಓ ಎ ಅನ್ನ ನೋಡಿದಾಗ ಸೊ ಏನಾಗತ್ತೆ,
ಎಕ್ಸ್ ಪ್ಲಸ್ ಮೈನಸ್ ಇದು ಪ್ಲಸ್ ಆಗುತ್ತೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಡೈರೆಕ್ಟ್ ಆಗಿ ಬರೀತೇನೆ. ಸೊ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ 0 ಇದೆ ನಿರ್ದೇಶಾಂಕ. ಸೊ y ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ OB. ಸೊ OB ಡಿಸ್ಟೆನ್ಸ್ ಏನಾಗುತ್ತೆ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇದೇನಾಗುತ್ತೆ y minus 2 whole square plus x square. ಈ ಕಡೆ ಬರ್ತಿದೆ. ಸೊ x square. Okay. ಸೊ y2 minus y1 whole square plus x2 minus x1 whole square ಆಯ್ತು ಮಕ್ಕಳೇ. ಸೊ ಈಗ ಇದು a plus b ದ whole square. ಸೊ ಏನಾಗುತ್ತೆ x square plus 9 plus 6x plus y square is equal to again a2 minus a1 whole square ಅಲ್ವಾ, ಸಾರಿ a minus b ದ whole square ಅಂದ್ರೆ a square plus b square plus 2ab. ಸೊ ಮೈನಸ್ ಇದೆ ಅಲ್ವಾ, a square plus b square minus 2ab ಆಗುತ್ತೆ. ಸೊ minus 4y plus x square. ಓಕೆ. ಸೊ ಇಲ್ಲಿ ಎರಡು ಸೈಡ್ ನಲ್ಲೂ x ಸ್ಕ್ವೇರ್ ಇದೆ, y ಸ್ಕ್ವೇರ್ ಇದೆ. ಸೊ ಎರಡೂ ಕಡೆ ಏನಾಗುತ್ತೆ ಕ್ಯಾನ್ಸಲ್ ಆಗ್ಬಿಡತ್ತೆ ಅಲ್ವಾ. ಸೊ 9 6x plus 9 is equal to 4 minus 4y. Okay. So ಇಲ್ಲಿ 6x minus 4y ಇದು ಲೆಫ್ಟ್ ಸೈಡ್ ಹೋದಾಗ plus 4y is equal to 4 minus 9. So 6x plus 4y is equal to ಏನ್ ಹೇಳಿ plus 4 minus 9. So minus 5. ಸೊ ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ನೆಕ್ಸ್ಟ್ OB is equal to OC ಅಂತ ಪರಿಗಣಿಸೋಣ. ಸೊ ಇಲ್ಲಿ ಅಗೇನ್ y2 minus y1 whole square plus x2 minus x1 whole square. Okay. ಸೊ ಇದನ್ನ ನೋಡಿದಾಗ ಸೊ x square plus y minus 2 whole square is equal to x square plus y plus 3 whole square ಆಗುತ್ತೆ. ಓಕೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ x square plus y square plus y square plus 4 plus minus, so minus 2 to the 4y ಆಗುತ್ತೆ. So is equal to x square plus y square plus 9 plus 6y. Okay. So ಎರಡೂ ಕಡೆ ಇರುವ x square y square ಕ್ಯಾನ್ಸಲ್ ಆಗ್ಬಿಡತ್ತೆ ಮಕ್ಕಳೇ. ಓಕೆ. ಸೊ ಇದೇನಾಗುತ್ತೆ 4 minus 9 is equal to 4y plus 6y. Okay. ಸೊ ಇಲ್ಲಿ 4y plus 6y ಏನಾಯ್ತು ಹೇಳಿ 10y. So y square plus 4y minus y 6y ಆಯ್ತು. ಸೊ 4 minus 9 ಏನಾಯ್ತು ಮಕ್ಕಳೇ minus 5 is equal to 4y plus 6y ಏನಾಗುತ್ತೆ 10y ಆಗುತ್ತೆ. ಓಕೆ. ಸೊ 10y. ಸೊ y is equal to ಏನಾಗುತ್ತೆ ಹೇಳಿ minus 5 divided by 10. ಸೊ is equal to minus 1 by 2. ಹಾಗಾದ್ರೆ ಇಲ್ಲಿ ನಮ್ಗೆ y ಬೆಲೆ ಸಿಕ್ಕಿದೆ minus 1 by 2. ಓಕೆ. ಸೊ ಈ ಒಂದು y ಬೆಲೆಯನ್ನ ನಾವು ಸಮೀಕರಣ 1ರಲ್ಲಿ ಆದೇಶಿಸೋಣ. ಸೊ ಸಮೀಕರಣ 1 ಏನ್ ಹೇಳುತ್ತೆ 6x plus 4y is equal to minus 5 ಅಲ್ವಾ. ಸೊ ಇದರಲ್ಲಿ ನಾವು y ಅನ್ನ ಆದೇಶಿಸಿದಾಗ ಸೊ 6x plus 4 into minus 1 by 2 is equal to minus 5 ಬಂದಿದೆ. ಸೊ ಈಗ 6x plus minus minus 2 ಬಂದ್ಲೆ 2 2ಲೆ. ಸೊ minus 2 is equal to minus 5. ಸೊ 6x is equal to ಏನಾಯ್ತು ಮಕ್ಕಳೇ plus 2 minus 5. ಸೊ minus 3.
ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ -3/6. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ -1/2 ಬರುತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ವೃತ್ತ ಕೇಂದ್ರದ ನಿರ್ದೇಶಾಂಕಗಳು ಏನಾದ್ವು -1/2, -1/2. ಓಕೆ ಓಕೆ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸನ್ನ ಎಂಡ್ ಮಾಡ್ತೇನೆ. ಇನ್ನಷ್ಟು ಲೆಕ್ಕಗಳಿವೆ. ಸೊ 3 ಅಂಕದ ಪ್ರಶ್ನೆಗಳು ಹೇಗ್ ಬೀಳುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಮಕ್ಕಳೇ. ಓಕೆ. Once again, thank you all.